ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೊಳಕೆ ಬಂದಿರೋ ಕಾಳಿಂದ ಒಂದು ಪರೋಟ ಮಾಡಿದ್ದೆ. ಪರೋಟ ಅನ್ಬೋದು ಅಥವಾ ಚಪಾತಿನೂ ಅನ್ಬೋದು. ಭಾಳ ರುಚಿಯಾಗಿದ್ದು ಮತ್ತು ಹೆಲ್ದಿನೂ ಆಗಿದ್ದು. ಯಾಕಂದ್ರೆ ಮೊಳಕೆ ಬಂದಿರೋ ಕಾಳು ದೇಹಕ್ಕೆ ಭಾಳ ಒಳ್ಳೆಯದು. ಆ ಕಾಳಲ್ಲಿ ಜೊತೆಗೇ ನಾನು ಮತ್ತು ಸೊಪ್ಪನ್ನು ಹಾಕಿದ್ದೆ, ಹಾಗಾಗಿ ಇನ್ನೂ ಹೆಲ್ದಿನೂ ಆಗಿತ್ತು. ನೋಡಿರಿ, ಇಲ್ಲಿ ಒಂದು ಬೌಲಷ್ಟು ನಾನು ಮೊಳಕೆ ಬಂದಿರೋ ಕಾಳು ತೊಗೊಂಡೀನಿ. ಆ ಕಾಳನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಬಿಡೋಣ. ಈಗ ಅದ್ರ ಜೊತೆಗೆ ನಾವು ಸ್ವಲ್ಪ ಶುಂಠಿ ಮತ್ತು ರುಚಿಗೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ನೀರು ಹಾಕ್ಲಾರ್ದೆ ಇದನ್ನು ನಾವು ಮಿಕ್ಸರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಸ್ವಲ್ಪನೂ ನೀರು ಹಾಕಿಲ್ಲ, ಆದರೆ ಫೈನ್ ಪೇಸ್ಟಾಗಿ ಏನೂ ಮಾಡಿಲ್ಲ. ತರಿನ ನಾವು ಇದನ್ನು ಈ ರೀತಿ ತರಿನ ಪೇಸ್ಟ್ ಮಾಡ್ಕೊಂಡೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಅದನ್ನು ತಕ್ಕೊಂಡು ಅದಕ್ಕೆ ಸಣ್ಣಗೆ ಹೆಚ್ಚಿದ್ದ ಪಾಲಕ್, ಸಣ್ಣಗೆ ಹೆಚ್ಚಿದ್ದ ಮೆಂತೆ, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಹಾಕ್ಕೊಂಡೀನಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕೆಂಪು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ನಾವು ಇದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನಾವು ಇದನ್ನು ಹಿಂಗೆ ಇಟ್ಬಿಡೋಣ. ಅಂದ್ರೆ ನಾವು ಉಪ್ಪು ಹಾಕಿರ್ತೇವಲ್ಲ, ಸೊಪ್ಪೆಲ್ಲ ಒಂಚೂರು ನೀರು ಬಿಟ್ಕೊಳ್ಳಿ ಅಂಥೇಳಿ. ಈಗ ನೋಡಿರಿ, ಈ ರೀತಿ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ನಾನು ಇದನ್ನು ಸೈಡಿಗೆ ಇಟ್ಬಿಟ್ಟೇನಿ, ಒಂದು ಸ್ವಲ್ಪ ಚಲೋ ತಂಗ ನೆನೀಲಿ ಅಂಥೇಳಿ. ಈಗ ಇದಕ್ಕೆ 2 ಸ್ಪೂನ್ ಅಷ್ಟೇ ನಾನು ಕಡ್ಲಿ ಹಿಟ್ಟು ಹಾಕೀನಿ ಮತ್ತು ಚಪಾತಿ ಹಿಟ್ಟು ಹಾಕ್ಕೊಂಡು ನಾದಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಫ್ರೆಂಡ್ಸ್, ನಾನು ಇದಕ್ಕೆ ಸ್ವಲ್ಪನೂ ನೀರು ಹಾಕಿಲ್ಲ. ನಮ್ಮ ಸೊಪ್ಪು ಏನು ನೀರು ಬಿಟ್ಟಿರ್ತೈತಲ್ಲ, ಆ ನೀರಿಗನ ನಾವು ಕರೆಕ್ಟ್ ಆಗುವಷ್ಟು ಇದನ್ನು ಹಿಟ್ಟು ಹಾಕ್ಕೊಂಡು ನಾವು ಚೆಂದಾಗ ನಾದ್ಕೊಂಬಿಡೋಣ. ನೋಡಿರಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂತ ನೋಡಿ ನಾವು ನಾದ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಟ್ಕೊಂಡು ಬಿಡೋಣ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು 5 ನಿಮಿಷ ಬಿಟ್ಟು ನಾವು ಇದನ್ನು ಚಪಾತಿ ಅಥವಾ ಪರೋಟ ಅನ್ಕೋತೇವಲ್ಲ ಅದನ್ನು ಲಟ್ಟಿಸ್ಕೊಂಬಿಡ್ಬೋದು. ಫ್ರೆಂಡ್ಸ್, ನಾನು ಸ್ವಲ್ಪನೂ ನೀರು ಹಾಕಿದ್ದಿಲ್ಲ, ಆದ್ರೂ ಇದೊಂದು ಸ್ವಲ್ಪ ಮೆತ್ತಗಾಗಿತ್ತು. ಸೊ ಸ್ಲೋಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾನು ಇದನ್ನು ಪರೋಟಾನ ಎಲ್ಲನೂ ಲಟ್ಟಿಸ್ಕೊಂಬಿಟ್ಟೇನೆ. ನೋಡಿರಿ, ಈಗ ನಾವು ಇದಕ್ಕೆ ಮೊಳಕೆ ಕಟ್ಟಿದ ಕಾಳಿನ ಪೇಸ್ಟ್ ಹಾಕ್ಯವಲ್ಲ, ಸೊ ಅದು ತರಿ ಇತ್ತು. ಸೊ ನಮ್ಗೆ ಅಗದಿ ತಳ್ಳಗೆ ಚಪಾತಿ ಮಾಡ್ತೇವಲ್ಲ ಹಂಗೆ ಆಗೋದಿಲ್ಲ ಫ್ರೆಂಡ್ಸ್. ಇದು ಸ್ವಲ್ಪ ಪರೋಟ ಟೈಪ್ ಚೂರು ದಪ್ಪ ಇರ್ತೈತಿ. ನೋಡಿರಿ, ಈ ರೀತಿ ಸ್ವಲ್ಪ ಹಿಟ್ಟನ್ನು ಸ್ವಲ್ಪ ಹಚ್ಕೊತ ನಾವು ಚಲೋ ತಂಗ ಲಟ್ಟಿಸ್ಕೊಂಬಿಡೋಣ. ನಾನು ಆಲ್ರೆಡಿ ಅಲ್ಲಿ ಹಂಚೆ ಬಿಸಿಗಿಟ್ಟೇನಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು ಅಥವಾ ತುಪ್ಪ ಹಚ್ಕೊಂಡು ನಾವು ಇದನ್ನು 2 ಸೈಡ್ ಕೆಂಪಗೆ ಒತ್ತಿ ಬೇಯಿಸ್ಕೊಂಬಿಡೋಣ. ನೋಡಿರಿ ಫ್ರೆಂಡ್ಸ್, ಈ ರೀತಿ ನಾವು ಈ ಪರೋಟನ ಮಾಡ್ಕೊಂಬಿಡೋಣ. 2 ಸೈಡ್ ಮಕ್ಕಳಿಗೆ ಕೊಡೋದಾದರೆ ನಾವು ತುಪ್ಪ ಹಚ್ಕೊಂಡು ಬೇಯಿಸ್ಬೋದು. ಭಾಳ ರುಚಿಯಾಗಿತ್ತು ಫ್ರೆಂಡ್ಸ್, ಭಾಳ ಹೆಲ್ದಿಯಾಗಿತ್ತು. ಮತ್ತು ಇದ್ರ ಜೊತೆ ಏನು ಪಲ್ಯ ಅದು ಏನೂ ಬೇಕಾಗಿಲ್ಲ. ಸುಮ್ಮನೆ ಮೊಸರು ಅಥವಾ ಸಾಸ್, ಮಕ್ಕಳಿಗಾದ್ರೆ ಸಾಸ್ ಅದನ್ನು ಹಚ್ಚಿ ಕೊಡ್ಬೋದು. ನಾವು ಡಬ್ಬಿಗೂ ಮಾಡಿಕೊಡ್ಬೋದು. ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್, ಟೇಸ್ಟ್ ಹೆಂಗಿತ್ತು ತಿಳಿಸ್ರಿ ನಂಗೆ.